ಭಗವಂತ ಓಶೋ ಭಗವಾನರಿಗೆ ನಮಸ್ಕರಿಸುತ್ತಾ ಈ ದಿನದ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಭಗವಂತ ಅಂದರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ, ಎಲ್ಲರ ಒಳಗೂ ಸಹ ಭಗವಂತ ಇದ್ದಾನೆ. ನನ್ನೊಳಗಡೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಅಂತ ಓಶೋ ಹೇಳ್ತಾರೆ. ಆದರೆ ಎಲ್ಲ ವ್ಯಕ್ತಿಗಳಿಗೂ ತಮ್ಮನ್ನು ತಾವು ಭಗವಾನ್ ಅಂತ ಕರ್ಕೊಳ್ಳೋದಕ್ಕೆ ಧೈರ್ಯ ಬೇಕು, ಯೋಗ್ಯತೆ ಬೇಕು. ಆ ಯೋಗ್ಯತೆ ನನಗಿದೆ ಅಂತ ನನ್ನ ಶಿಷ್ಯರು ನನ್ನನ್ನು ಭಗವಾನ್ ಅಂತ ಕರೀತಾರೆ. ಅದರಲ್ಲಿ ನನಗೆ ದೋಷ ಏನೂ ಕಾಣಿಸ್ತಾ ಇಲ್ಲ. ಆದರೆ ನಮ್ಮ ಪ್ರಧಾನಿಗಳು ನನ್ನನ್ನು ಭಗವಾನ್ ಅಂತ ನಮ್ಮ ಶಿಷ್ಯರು ಕರೆಯೋದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ಅದಕ್ಕೆ ನನ್ನ ಅಭ್ಯಂತರ ಏನಿಲ್ಲ. ಆದರೆ ನನಗೊಂದು ಒಂದೇ ಒಂದು ವೇದನೆ ಏನಂತಂದರೆ, ನಮ್ಮ ಪ್ರಧಾನಿಗಳು ತಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ತಮ್ಮಲ್ಲಿರ್ತಕ್ಕಂಥ ಪ್ರಧಾನಿಯನ್ನೇ ಗುರುತಿಸ್ತಕ್ಕಂಥದ್ದು ತುಂಬ ಖೇದಕರವಾಗಿರ್ತಕ್ಕಂಥ ಸಂಗತಿ ಅಂತ ಅವರು ರಾಜಾರೋಷವಾಗಿ ಆಗಿನ ಪ್ರಧಾನಿ ಮೊರಾರ್ಜಿ ದೇಸಾಯಿಯವ್ರನ್ನ ಟೀಕೆ ಮಾಡಿಬಿಡ್ತಾರೆ, ವ್ಯಂಗ್ಯವಾಡ್ತಾರೆ. ಇದಾದ ಮೇಲೆ 1974 ಇಸ್ವಿನಲ್ಲಿ ಅವರ ರಜನೀಶ್ಪುರಂನ ಒಂದು ಸಭೆಯಲ್ಲಿ, ಆಧ್ಯಾತ್ಮಿಕ ಸಭೆಯಲ್ಲಿ ಓಶೋ, ಆಗ ಭಗವಾನ್ ರಜನೀಶ್ ಆಗಿದ್ದರು, ಭಗವಾನ್ ರಜನೀಶ್ ಮುಕ್ತ ಲೈಂಗಿಕತೆ ಬಗ್ಗೆ ಮಾತನಾಡ್ತಾರೆ. ಮುಕ್ತ ಲೈಂಗಿಕತೆ ಬಗ್ಗೆ ಅವರ ಅಭಿಪ್ರಾಯ ಏನಾಗಿತ್ತು? ಮುಕ್ತ ಲೈಂಗಿಕತೆ ಮನುಷ್ಯನಿಗೆ ಊಟ, ನಿದ್ರೆ ಯಾವ ರೀತಿ ಮುಖ್ಯವೋ ಅದೇ ರೀತಿಯಲ್ಲಿ ಮೈಥುನವೂ ಸಹ ಅವನ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಅದು ಅತಿ ಮುಖ್ಯವಾಗಿರ್ತದೆ ಅಂತ ಹೇಳ್ತಾರೆ. ಈ ಮೈಥುನವನ್ನು ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಸನ್ಯಾಸಿಗಳು ಕಪಟ ಸನ್ಯಾಸಿಗಳು ಅಂತ ಹೇಳ್ತಾರೆ. ನಿಜವಾಗಿಯೂ ಆ ಸನ್ಯಾಸಿಗಳು ನಿಜವಾದ ಸನ್ಯಾಸಿಗಳಲ್ಲ, ಅವರು ಕಪಟ ಸನ್ಯಾಸಿಗಳು. ಅದೇಗೆ ಕಪಟ ಸನ್ಯಾಸಿಗಳು? ಸನ್ಯಾಸ ಅಂದರೆ ಏನು? ಸನ್ಯಾಸ ಅಂತ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಜಗತ್ತಿನಿಂದ ದೂರ ಇರತಕ್ಕಂಥದ್ದು. ಇವತ್ತಿನ ಎಲ್ಲ ಸನ್ಯಾಸಿಗಳು ಜಗತ್ತಿನ ಸುಖ ಭೋಗಗಳಿಂದ ದೂರ ಇದ್ದಾರೆಯೇ? ಇಲ್ಲ. ಹಸಿವಾದಾಗ ಊಟ ಮಾಡ್ತಾರೆ, ನಿದ್ರೆ ಬಂದಾಗ ನಿದ್ದೆ ಮಾಡ್ತಾರೆ. ತಮ್ಮ ಬೋಧನೆಯನ್ನು ಹೇಳೋದಕ್ಕೆ ಸಮಾಜದ ನಡುವೆ ಬರ್ತಾರೆ. ತಮ್ಮ ಜೀವನವನ್ನು, ತಮ್ಮ ಹೊಟ್ಟೆಯ ಜೀವನವನ್ನು ಕಂಡುಕೊಡೋದಕ್ಕೆ ಸಮಾಜದ ನಡುವೆ ಅವರು ಪ್ರತ್ಯಕ್ಷವಾಗ್ತಾರೆ. ಅಂದಮೇಲೆ ಅವರು ಸಮಾಜವನ್ನು ಬಿಟ್ಟಿಲ್ಲ ಅಂತ ಅಂದ ಮೇಲೆ ಅವರು ಅದೇಗೆ ಸನ್ಯಾಸಿಯಾದರು? ಸರ್ವಸಂಗ ಪರಿತ್ಯಾಗಿಗಳು ಹೇಗಾದರು? ಅದಕ್ಕೋಸ್ಕರ ಇವತ್ತು ಯಾರು ಸನ್ಯಾಸಿ ಅಂತ ಸನ್ಯಾಸತ್ವ ಅಂತ ಹೇಳ್ಕೋತಾರೋ ಅದೆಲ್ಲವೂ ಸಹ ಕಪಟ ಸನ್ಯಾಸತ್ವ. ನಾನು ಬೋಧಿಸ್ತಕ್ಕಂಥ ನವ ಸನ್ಯಾಸಿನ ಕ್ರಮವೇ ನಿಜವಾದ ಸನ್ಯಾಸ. ಮೈಥುನ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಆದರೆ ಮದುವೆಯಾದಂಥವರು ತಮ್ಮ ಸಂಗಾತಿ ಜೊತೆಯಲ್ಲಿ ಯಾವಾಗ ಬೇಕಾದರೂ ತಮ್ಮ ದೇಹ ಸುಖವನ್ನು ಅನುಭವಿಸ್ಬೋದು, ಅದು ಅವರ ಅದಮ್ಯ ಕರ್ತವ್ಯ. ಆದರೆ ಸನ್ಯಾಸಿಗಳು ಏನು ಮಾಡಬೇಕು? ಅವರಿಗೆ ಸಂಗಾತಿ ಇರೋದಿಲ್ಲ. ಅದಕ್ಕೆ ಅವರು ಏನು ಹೇಳ್ತಾರೆ? ತಮಗೆ ಇಷ್ಟವಾದವ್ರ ಜೊತೆ, ತಮ್ಮನ್ನ ಇಷ್ಟಪಡ್ತಕ್ಕಂಥವರ ದೇಹದ ಜೊತೆ ತಾವು ಲೈಂಗಿಕತೆಯನ್ನು ನಡೆಸ್ಬೋದು. ಆದರೆ ಅದು ನೈತಿಕ ತಳಹದಿನಲ್ಲಿ ಇರಬೇಕು. ತಾವು ಯಾವ ಸುಖವನ್ನು ಬೇಕಾದರೂ ಅನುಭವಿಸ್ಬೋದು, ಆದರೆ
ಆ ಸುಖಕ್ಕೆ ಅವರು ಅಂಟಿಕೊಳ್ಳಬಾರದು. ಒಂದು ಪಕ್ಷ ನಾವು ನಮ್ಮ ಸುಖವನ್ನು ಅದುಮಿಟ್ಟು ನಾವು ಸನ್ಯಾಸತ್ವವನ್ನು ಪಾಲಿಸ್ತಾ ಇದ್ದೀವಿ ಅಂತ ಅಂದುಕೊಂಡ್ರೆ ಯಾವತ್ತಾದರೂ ಒಂದು ದಿವಸ ತುಂಬಿದ ಹಣಕಟ್ಟೆ ಹೇಗೆ ಅಣೆಕಟ್ಟೆಯನ್ನು ಒಡಿತದೋ ಆ ರೀತಿ ನಮ್ಮ ಆಸೆಗಳು ಒಡೆದು ಹೋಗಿ ಛಿದ್ರವಾಗಿ ಈ ಸಮಾಜಕ್ಕೆ ಮತ್ತು ಆ ಸನ್ಯಾಸಿ ಕ್ರಮಕ್ಕೆ ತೊಂದರೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಲೈಂಗಿಕತೆ ಅಂತಕ್ಕಂಥದ್ದು ತಪ್ಪೇನು ಅಲ್ಲ ಅಂತ ಸ್ವಾಮೀಜಿ ವಾದಿಸ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಜೊತೆಗೆ ಅವರಿಗೆ ಯಾರೋ ಕೇಳಿದ ಪ್ರಶ್ನೆಗೆ ತಮ್ಮ ಸನ್ಯಾಸಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಅವರು ರಾಜಾರೋಷವಾಗಿ ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಸನ್ಯಾಸಿಗಳಿಗೆ ಮುಕ್ತವಾಗಿ ಲೈಂಗಿಕತೆಯಲ್ಲಿ ಭಾಗವಹಿಸೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೇನೆ. ನಮ್ಮಲ್ಲಿ ಪುರುಷ ಸನ್ಯಾಸಿಗಳು ಮತ್ತು ಸ್ತ್ರೀ ಸನ್ಯಾಸಿನಿಯರು ಇಬ್ಬರೂ ಇರೋದರಿಂದ ಅವರು ಮುಕ್ತವಾಗಿ ಲೈಂಗಿಕತೆಯನ್ನು ತಮಗಿಷ್ಟ ಬಂದವ್ರ ಜೊತೆ ಅನುಭವಿಸೋದಕ್ಕೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ನಾನು ಎಲ್ಲೂ ಸಹ ಅವ್ರ ಮೇಲೆ ಮೈಥುನ ಕ್ರಿಯೆಯಲ್ಲಿ ನಿರ್ಬಂಧವನ್ನು ವಿಧಿಸಿಲ್ಲ ಅಂತ ಕೇಳ್ತಾರೆ. ಆಗ ಅವರನ್ನು ಉದ್ದೇಶಿಸಿ ಯಾರೋ ಪ್ರಶ್ನೆ ಕೇಳಿದಾಗ ಹೌದು, ನಾನು ಸಹ ನನ್ನನ್ನು ಇಷ್ಟಪಡ್ತಕ್ಕಂಥ ನನ್ನ ಶಿಷ್ಯರ ಜೊತೆ ನನ್ನ ಮೈಥುನ ಕ್ರಿಯೆಯಲ್ಲಿ ತೊಡಗ್ತೀನಿ ಅಂತ ಹೇಳ್ತಾರೆ. ಇದು ಇಡೀ ದೇಶಾದ್ಯಂತ ಮಾತ್ರ ಅಲ್ಲ, ವಿಶ್ವಾದ್ಯಂತ ತುಂಬ ವಿವಾದಕ್ಕೆ ಗುರಿಯಾಗ್ತದೆ. ಇದರಿಂದ ಆಗಿನ ಪ್ರಧಾನಿಯವರು ತುಂಬ ರೋಷ ಹೋಗ್ತಾರೆ. ಅವರು ತುಂಬ ಟೀಕೆಗಳನ್ನ ನಡೆಸ್ತಾರೆ. ಓಶೋರವ್ರನ್ನ ತುಂಬ ವಿರೋಧಿಸ್ತಾರೆ. ಹಾಗಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯ ಮಡಿಯುವಂಥ ಜನಗಳು ಸಹ ಓಶೋ ಭಗವಾನರನ್ನು ವಿರೋಧಿಸ್ತಾರೆ. ಅದು ಯಾವುದಕ್ಕೂ ಓಶೋ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಸಭೆಯಲ್ಲಂತೂ ಒಬ್ಬ ಹಿಂದೂ ಧರ್ಮದ ಅನುಯಾಯಿ ಅನ್ನಿಸ್ಕೊಂಡಂಥವನು ಓಶೋ ಮೇಲೆ ಹಲ್ಲೆ ನಡೆಸ್ತಾನೆ. ತೀವ್ರವಾಗಿರ್ತಕ್ಕಂಥ ಹಲ್ಲೆಯನ್ನು ನಡೆಸ್ತಾನೆ. ಮುಂದೆ ಓಶೋ ಅಮೇರಿಕಕ್ಕೆ ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆಗ ಆ ಪರಿಸ್ಥಿತಿ ಯಾವುದು ಅಂತಕ್ಕಂಥದ್ದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ, ಬೆಲ್ ಐಕಾನ್ ಬಟನ್ ಒತ್ತಿ. ತಮಗೆ ಯಾವುದೇ ಬೇಸರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ತಾವು ಈ ನಮ್ಮ ಸಂಚಿಕೆಯನ್ನು ನೋಡದೇ ಇರಬೇಡಿ. ಈ ಓಶೋ ಭಗವಾನರ ಈ ತತ್ವ ಸಿದ್ಧಾಂತಗಳು ಈ ಜನ್ರೇಷನ್ಗೆ ಮತ್ತು ಮುಂದಿನ ಜನ್ರೇಷನ್ಗೆ ಅತ್ಯಮೂಲ್ಯ. ಯಾವಾಗಲೂ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿ, ಸ್ವತಂತ್ರವಾಗಿ ಆಲೋಚನೆ ಮಾಡಿ, ಸ್ವತಂತ್ರವಾಗಿ ಆಲೋಚನೆ ಮಾಡಿ. ನಾನೆನ್ನೆ ಹೇಳಿದ್ದೆ, ಧ್ಯಾನದ ಸ್ಥಿತಿಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆಯಿಂದ ಅರ್ಧಕ್ಕೆ ನಿಂತೋಯಿತು. ನಾನು ಇವತ್ತು ಅದನ್ನು ಮುಂದುವರಿಸೋಣ. ನಾವು ಮಾನಸಿಕ ಕ್ಷೋಭೆಗೆ ಒಳಗಾದಾಗ ಈ ಜಗತ್ತಿನ ನೋವುಗಳನ್ನು, ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ನಾವು ಪಲಾಯನ ಮಾಡ್ತೇವೆ, ಸಮಸ್ಯೆಗಳಿಗೆ ಬೆನ್ನನ್ನು ತೋರಿಸ್ತೇವೆ. ಆದರೆ ನಾವೆಷ್ಟೇ ಬೆನ್ನನ್ನು ತೋರಿಸಿ ಓಡಿ ಹೋದರೂ ಆ ಸಮಸ್ಯೆಯಿಂದ ನಾವು ದೂರವಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವು ಸಂದರ್ಭ, ಕೆಲವು ಸಮಯಗಳವರೆಗೆ ಮಾತ್ರ, ಕೆಲವು ಕ್ಷಣಗಳವರೆಗಾದರೂ ನಾವು ಆ ಬೆನ್ನು ತೋರಿಸೋದಕ್ಕೆ ನಾವು ಮಾದಕ ದ್ರವ್ಯಗಳನ್ನು ಸೇವಿಸ್ತೇವೆ. ಆ ಸಮಸ್ಯೆಗಳನ್ನ ಮರೆಯೋದಕ್ಕೆ ನಾವು ಮಾದಕ ದ್ರವ್ಯಗಳನ್ನು ಅಥವಾ ಮದ್ಯವನ್ನು ನಾವು ಸೇವಿಸ್ತೀವಿ. ಇದರಿಂದ ಆ ಒಂದು ಕ್ಷಣದಲ್ಲಿ, ಆ ಕೆಲವು ಸಮಯಗಳಲ್ಲಿ ನಾವು ಪ್ರಜ್ಞಾ ಸ್ಥಿತಿಯನ್ನು ಕಳ್ಕೊಂಡು ಪ್ರಜ್ಞಾರಹಿತ ಘಟ್ಟಕ್ಕೆ ಬಂದು ಒಂದು ನಮ್ಮ ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಸಹ ನಾವು ಹಾಳು ಮಾಡ್ಕೋತೀವಿ. ಜೊತೆಗೆ ಈ ಕಡೆ ನಮ್ಮ ಹಣವೂ ಸಹ ಹಾಳಾಗ್ತದೆ ಮತ್ತು ನಮ್ಮ ಸಮಸ್ಯೆಗೆ ಪರಿಹಾರವೂ ಸಹ ಸಿಗೋದಿಲ್ಲ. ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಉಲ್ಬಣಗೊಳ್ತಕ್ಕಂಥದ್ದು ಹೆಚ್ಚು. ಅದಕ್ಕೆ ನಮ್ಮ ನವಸಿದ್ಧಾಂತ ಧ್ಯಾನ ಕ್ರಮವನ್ನು ಅನುಭವಿಸೋದ್ರಿಂದ ತಾವು ಆ ಕ್ಷಣದಲ್ಲಿ ಸಮಸ್ಯೆಯನ್ನು ಮರೆಯೋದಕ್ಕೂ ಸಹ ಸಾಧ್ಯ. ಪ್ರಜ್ಞಾರಹಿತ ಘಟ್ಟದಲ್ಲಿ ಪ್ರಜ್ಞಾತೀತ ಘಟ್ಟವನ್ನು ತಲುಪೋದಕ್ಕೂ ಸಾಧ್ಯ ಅಂತ ಅವರ ನವಸಿದ್ಧಾಂತ ಧ್ಯಾನ ಕ್ರಮವನ್ನು ಹೇಳ್ತಾರೆ. ಅದು ಯಾವ ರೀತಿಯ ಧ್ಯಾನ? ಈಗ ಬನ್ನಿ ನಾವೀಗ ಧ್ಯಾನ ಮಾಡೋಣ. ಈ ಧ್ಯಾನಕ್ಕೆ ಇಂಥ ಸ್ಥಳ ಅಂತ ಬೇಕಾಗಿಲ್ಲ.
ನೀವು ಯಾವುದೇ ಒಂದು ಸ್ಥಳವನ್ನು ಸಹ ಆಯ್ಕೆ ಮಾಡ್ಕೋಬೋದು. ಕೂತ್ಕೋಬೋದು, ನಿಂತ್ಕೋಬೋದು ಅಥವಾ ಮಲ್ಕೊಳ್ಳಬಹುದು. ಏಕಾಂಗಿ ಆಗಿರ್ಬೋದು ಅಥವಾ ಜನಗಳ ಮಧ್ಯದಲ್ಲಿ ಇರ್ಬೋದು. ನಿಮಗೆ ಬೇರೆಯವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಅನುಮಾನ ನಿಮಗಿದ್ದರೆ ಧ್ಯಾನ ಮಾಡೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಆದಷ್ಟು ಕತ್ತಲಿನ ಜಾಗದಲ್ಲಿ ಅಥವಾ ಏಕಾಂಗಿಯಾಗಿ ಧ್ಯಾನವನ್ನು ಮಾಡಿ. ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಥವಾ ನಿಂತ್ಕೊಳ್ಳಿ ಅಥವಾ ಮಲ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಸ್ವತಂತ್ರವಾಗಿ ಬಿಡಿ. ಕಣ್ಣುಗಳು ಮುಚ್ಚಿರಲಿ, ಕಿವಿ ತೆರೆದಿರಲಿ. ಜಗತ್ತಿನ ಎಲ್ಲ ಶಬ್ದಗಳನ್ನು ಕೇಳಿಸ್ಕೊತಾ ಇರಿ. ಯಾವ ಶಬ್ದವನ್ನೂ ನೀವು ಬೇಡ ಅಂತ ಹೇಳ್ಬೇಡಿ. ಬಲವಂತವಾಗಿ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ ಪ್ರಯತ್ನ ಮಾಡಲೇಬೇಡಿ. ನಿಮ್ಮ ಮನಸ್ಸು ಆಲೋಚನೆ ಮಾಡ್ತಾನೇ ಇರಲಿ, ಏನಾದರೂ ಆಲೋಚನೆ ಮಾಡ್ತಾ ಇರಲಿ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಅಲ್ಲೆಲ್ಲೋ ನಾಯಿ ಬೊಗಳ್ತಾ ಇದೆ. ನಾಯಿ ಬೊಗಳ್ತಾ ಇದ್ದರೆ ಆ ನಾಯಿ ಬಗ್ಗೆ ಆಲೋಚನೆ ಮಾಡಬೇಡಿ. ನಾಯಿ ಬೊಗಳುವಿಕೆಯನ್ನು ಮಾತ್ರ ಕೇಳಿಸ್ಕೊಳ್ಳಿ. ನಾಯಿ ಕಪ್ಪು ನಾಯಿನ, ಕರಿ ನಾಯಿನ, ಬಿಳಿ ನಾಯಿನ, ದೊಡ್ಡ ನಾಯಿನ, ಸಣ್ಣ ಮರಿನ, ಹೆಣ್ಣ, ಗಂಡ, ಅದ್ರ ಯಜಮಾನ ಯಾರು, ಅದು ಯಾಕೆ ಬೊಗಳ್ತಾ ಇದೆ, ಕಳ್ಳರು ಬಂದಿರ್ಬೋದಾ ಈಗ, ಈ ಥರದ ಯಾವ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರೋದು ಬೇಡ. ಅದರ ಬದಲು ನಿಮ್ಮ ಮನಸ್ಸು ಬರೀ ಬೊಗಳೋದನ್ನ ಕೇಳಿಸ್ಕೊತಾ ಇರಿ. ಕೆಲವೇ ನಿಮಿಷಗಳಲ್ಲಿ ಆ ಬೊಗಳುವಿಕೆ, ನಾಯಿಯ ಬೊಗಳುವಿಕೆ ನಿಂತು ಹೋಗ್ಬೋದು. ಅಥವಾ ನಿಮ್ಮ ಮನಸ್ಸು ನಾಯಿಯ ಬೊಗಳುವಿಕೆಯನ್ನು ಕೇಳಿಸ್ಕೊಳ್ಳೋದನ್ನ ನಿಲ್ಲಿಸ್ಬೋದು. ನಿಮ್ಮ ಮನೆಯಿಂದ ಯಾವುದೋ ಒಂದು ರೈಲು ಹೋಗ್ತಾ ಇದೆ, ಶಿಳ್ಳೆ ಹೊಡ್ಕೊಂಡು ದೊಡ್ಡ ಶಬ್ದ ಮಾಡಿಕೊಂಡು ಹೋಗ್ತಾ ಇದೆ. ಅದನ್ನು ಕೇಳಿಸ್ಕೊಳ್ಳಿ. ಅದು ಯಾವ ರೈಲು, ಎಷ್ಟು ಗಂಟೆ ರೈಲು, ಅದು ಎಲ್ಲಿಗೆ ಹೋಗುತ್ತೆ, ಈ ಯಾವ ಯೋಚನೆ ಬೇಡ. ನಿಮಗೆ ಆ ಥರದ ಯಾವ ಆಲೋಚನೆಯೂ ಬೇಡ. ಆ ಶಿಳ್ಳೆಯನ್ನು ಕೇಳಿಸ್ಕೊಳ್ಳಿ, ರೈಲಿನ ಶಬ್ದನೂ ಕೇಳಿಸ್ಕೊಳ್ಳಿ. ರೈಲು ಅಲ್ಲೇ ಇರೋದಿಲ್ಲ, ಮುಂದೆ ಹೊರಟೋಗುತ್ತೆ. ಅದ್ರ ಶಬ್ದ ಮಾಯ ಆಗ್ಬೋದು. ಅಥವಾ ರೈಲು ಅಲ್ಲೇ ನಿಂತುಕೊಂಡು ಶಿಳ್ಳೆ ಹೊಡಿತಾ ಇದ್ರೂ ನಿಮ್ಮ ಮನಸ್ಸು ಕೇಳಿಸ್ಕೊಳ್ಳೋದನ್ನ ನಿಲ್ಲಿಸ್ಬೋದು. ಹಲವು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮನಸ್ಸು ಎಲ್ಲ ಧ್ವನಿಗಳನ್ನು, ಈ ಜಗತ್ತಿನ ಎಲ್ಲ ಆಲೋಚನೆಗಳನ್ನ ಮಾಡ್ತಾ 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 ತಾನು ಮಾಡಬೇಕಾಗಿರ್ತಕ್ಕಂಥ ಪ್ರಮುಖವಾಗಿ ಇರ್ತಕ್ಕಂಥ ಆಲೋಚನೆಯ ಕಡೆ ಬರ್ತದೆ. ಆಲೋಚನೆ ಯಾವುದು? ಇವತ್ತಿನ ನಿಮ್ಮ ಸಮಸ್ಯೆ. ಆ ಸಮಸ್ಯೆ ಕಡೆ ಬರ್ತದೆ. ಆ ಸಮಸ್ಯೆಯನ್ನು ಮರೀತದೆ, ಪ್ರಜ್ಞಾರಹಿತ ಘಟ್ಟಕ್ಕೆ ಬರ್ತದೆ. ನೀವು ಸಂಪೂರ್ಣವಾಗಿ ಧ್ಯಾನ ಸ್ಥಿತಿಗೆ ಬಂದುಬಿಡ್ತೀರಿ. ಈಗ ನಿಮ್ಮನ್ನು ಯಾರೂ ಕೆಣಕೋಕ್ಕಾಗಲ್ಲ, ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ನಿಮಗೆ ಯಾರೂ ಸಹ ತೊಂದರೆ ಕೊಡೋಕ್ಕಾಗಲ್ಲ. ನೀವು ತುಂಬ ಏಕಾಗ್ರಚಿತ್ತತೆಯಿಂದ ಸ್ವಂತ ಆಲೋಚನೆಯನ್ನು ಮಾಡ್ತಾ ಇರ್ತೀರಿ, ಸ್ವಂತ ಚಿಂತನೆಯಲ್ಲಿ ತೊಡಿತೀರಿ. ಆ ಒಂದು ಕ್ಷಣ, ಕೆಲವು ನಿಮಿಷಗಳು ನೀವು ಈ ಜಗತ್ತಿನ ಎಲ್ಲ ಆಲೋಚನೆಗಳನ್ನ ಮರಿತೀರಿ, ಸಂಪೂರ್ಣವಾಗಿ ಸುಖವನ್ನು ಅನುಭವಿಸ್ತೀರಿ. ನಿಮ್ಮ ಮನಸ್ಸು ಆನಂದದಿಂದ ತೇಲಾಡ್ತದೆ. ಜೊತೆಗೆ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಸಹ ತಾನೇ ಕಂಡುಹಿಡ್ಕೊತದೆ. ಈ ರೀತಿಯಾಗಿ ಕೇವಲ 15 ನಿಮಿಷ ದಿನ ನೀವು ಈ ಧ್ಯಾನವನ್ನು ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಜೊತೆಗೆ ಈ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನ ಎದುರಿಸೋದಕ್ಕೂ ಯಾವಾಗಲೂ ಸಿದ್ಧವಾಗಿರ್ತದೆ ಅಂತ ಓಶೋ ಭಗವಾನ್ ತಮ್ಮ ನವ ಸಿದ್ಧಾಂತ ಧ್ಯಾನ ಕ್ರಮದಲ್ಲಿ ಹೇಳ್ತಾರೆ. ಅವರದು ಹೊಸ ಕ್ರಮಗಳು, ನವ ಸನ್ಯಾಸಿನ ಕ್ರಮ, ನವ ಸಿದ್ಧಾಂತ ಕ್ರಮ. ಯಾವುದೇ ಕಾರಣಕ್ಕೂ ಓಶೋ ಭಗವಾನರನ್ನ ಸೆಕ್ಸ್ ಗುರು ಅಥವಾ ವಿವಾದಾತ್ಮಕ ಗುರು ಅಂತ ಅವ್ರನ್ನ ಹಲ್ಲಗಳಿತಕ್ಕಂಥದ್ದನ್ನ ಬಿಟ್ಬಿಡಿ. ಅವರನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಓಶೋ ಭಗವಾನ್ ನಿಜವಾಗ್ಲೂ ಒಬ್ಬ ಪವಾಡ ಪುರುಷ. ಅದಲ್ಲದೆ ಅವರು ನಿಜವಾಗಿಯೂ ಅವರು ಭಗವಾನ್. ಅವರನ್ನು ಅರ್ಥ ಮಾಡಿಕೊಂಡಷ್ಟು, ಅವರ ಆಳಕ್ಕೆ ಹೋದಷ್ಟು ನಿಮಗೆ ಅವರ ಸಂಪೂರ್ಣ ನಿಜ ಸ್ವರೂಪದ ಅರ್ಥ ಗೊತ್ತಾಗ್ತದೆ. ಇಲ್ಲ ಅಂದಿದ್ದರೆ ಈ ಹೊತ್ತಿಗೂ ಪ್ರಪಂಚದ ಎಲ್ಲ ಕಡೆ ಅವರ ಧ್ಯಾನ ಕೇಂದ್ರಗಳು ಇರ್ತಾ ಇರಲಿಲ್ಲ. 1974ನೇ ಇಸ್ವಿನಲ್ಲಿ ವಿದೇಶಿಯರೇ 50,000 ಜನ ಶಿಷ್ಯರು ಅವರ ಹಿಂದೆ ಇದ್ದರು, ಅವರ ಆಶ್ರಮದಲ್ಲಿ ಇದ್ದರು. ಅಂದರೆ ನಮ್ಮ ಭಾರತ ದೇಶದ ಜನ ಎಷ್ಟು ಜನ ಇದ್ದಿರಬಹುದು? ಅವರು ಅಮೇರಿಕಕ್ಕೆ ಹೋಗಿ ಅಲ್ಲಿ ಆಶ್ರಮ ಮಾಡಿದ್ಮೇಲೆ ಅಲ್ಲಿ ಎಷ್ಟಿರ್ಬೋದು, ಇವತ್ತು ಎಷ್ಟಿರ್ಬೋದು? ಮೊನ್ನೆ ನಾನು ಮೈಸೂರಿನಲ್ಲಿ ಇದ್ದಂಥ ಧ್ಯಾನ ಕೇಂದ್ರದಲ್ಲಿ ಭಾಗವಹಿಸಬೇಕಂದ್ರೆ ಎಷ್ಟು ಪ್ರೈಸ್ ಅಂತ ನೋಡಿದಾಗ ನಾನು ಅಂದ್ಕೊಂಡೆ ಉಚಿತವಾಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಇಲ್ಲ, 26,000ರಿಂದ 30,000ವರೆಗೆ
4 ದಿನದ ಖರ್ಚನ್ನು ನಾವೇ ಕೊಟ್ಟು ಅವರ ಧ್ಯಾನ ಕೇಂದ್ರಕ್ಕೆ ಹೋಗಬೇಕು. ಅಂದರೆ 4 ದಿನದಲ್ಲಿ ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರೆ, ಧ್ಯಾನವನ್ನು ಹೇಳ್ಕೊಡ್ತಾರೆ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮನ್ನು ಒಂದು ಸುಸ್ಥಿರ ಬದುಕನ್ನು ಬದುಕೋದಕ್ಕೆ ಅನುವು ಮಾಡಿಕೊಡ್ತಾರೆ. ಅಂದರೆ ಓಶೋ ಸಿದ್ಧಾಂತ ಅಷ್ಟೊಂದು ಕಾಸ್ಟ್ಲಿ, ಅಷ್ಟೊಂದು ದುಬಾರಿ ಇರಬೇಕು ಅಂತ ಅಂದರೆ ಅದರ ಮೌಲ್ಯ ಎಷ್ಟು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅಂಥ ಮೌಲ್ಯಯುತವಾಗಿರ್ತಕ್ಕಂಥ ಸಿದ್ಧಾಂತವನ್ನು ನಾನು ನಿಮಗೆ ಉಚಿತವಾಗಿ ಬೋಧಿಸ್ತಾ ಇದ್ದೀನಿ, ಉಚಿತವಾಗಿ ಹೇಳ್ತಾ ಇದ್ದೀನಿ. ನಾನೊಬ್ಬ ಓಶೋ ಭಕ್ತ ಅಂತ ಹೇಳೋದ್ರಲ್ಲಿ 2 ಮಾತೇ ಇಲ್ಲ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.